ಸಿಗುತ್ತೆ. ದೇಶಕ್ಕೆ ಅನ್ನವನ್ನ ನೀಡ್ತಕ್ಕಂಥ ರೈತ, ದೇಶದ ಒಂದು ಹಸಿವನ್ನ ನೀಗಿಸ್ತಕ್ಕಂಥ ರೈತನಿಗೆ ರಾಜ್ಯ ರೈತ ಸಂಘ ಒಂದು ಸದಾವಕಾಶವನ್ನು ಒದಗಿಸಿ ರೈತರಿಗೆ ಒಂದು ಅನುಕೂಲ ಮಾಡಿಕೊಡುವ ದೃಷ್ಟಿಯಿಂದ ಗುಲಾಬಪುರ ಗ್ರಾಮದಲ್ಲಿ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ. ಈ ಹೋರಾಟದಲ್ಲಿ ರೈತರಿಗೆ ಜಯ ಸಿಕ್ಕೇ ಸಿಗುತ್ತೆ. ಈಗ ಕಾರ್ಖಾನೆ ಮಾಲೀಕರು ಕಳೆದ 3 ವರ್ಷಗಳಿಂದ ಪ್ರತಿ ಟನ್ ಕಬ್ಬಿಗೆ 3,000 ರೂಗಳನ್ನು ಕೊಡ್ತಾ ಇದ್ದಾರೆ. ಅವಾಗ ಸಕ್ಕರೆ ರೇಟ್ ಎಷ್ಟಿಸ್ತಂತಂದ್ರೆ 27 ರೂಪಾಯಿ ಇತ್ತು. ಎಷ್ಟು ಹೇಳ್ರಿ? 27 ರೂಪಾಯಿ ಇತ್ತು. ಈಗ ಕಬ್ಬಿನ ರೇಟ್ ಅಷ್ಟೇ ಇದೆ, ಆದ್ರೆ ಸಕ್ಕರೆ ರೇಟ್ ಮಾತ್ರ 45 ರೂಪಾಯಿ ಆಗಿದೆ. ಯಾಕೆ? ಈಗ ರೈತರು ಕಬ್ಬವನ್ನ ಬೆಳೆದೇ ಇದ್ದರೆ ಕಾರ್ಖಾನೆಗಳು ಮಣ್ಣು ಬೆಳೀತಿದ್ರ, ಪಟ್ಟಿಗೆ ಏನ್ ತಿಂತಿದ್ರು? ರೈತರು ಕಬ್ಬನ್ನ ಪೂರೈಕೆ ಮಾಡಿದ್ರಿಂದಲೇ ಫ್ಯಾಕ್ಟರಿಗಳು ಸಕ್ಕರೆವನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ. ಆದ್ರೆ ರೈತರಿಗೆ ಯಾವುದೇ ರೀತಿಯ ಲಾಭಾಂಶವನ್ನ ಕೊಡ್ತಾ ಇಲ್ಲ. ಪ್ರೆಸೆಂಟ್ ಈಗ ನೋಡಿದ್ರೆ 27 ರೂಪಾಯಿ ಇದ್ದಾಗ 3,000 ಕೊಟ್ಟಿದ್ರು. ಈಗ 45 ರೂಪಾಯಿ ಸಕ್ಕರೆ ರೇಟ್ ಮಾಡಿದ್ರೆ ಅದರ ಒಂದು ದತ್ತಾಂಶವನ್ನ ನೋಡ್ಬೇಕಾದ್ರೆ ಈಗ ರೈತರಿಗೆ ನ್ಯಾಯಯುತವಾಗಿ 5,000 ರೂಗಳನ್ನು ಕೊಡ್ಬೇಕಾಗುತ್ತೆ. ಆದ್ರೆ ಈಗ ಪ್ರತಿ ವರ್ಷ ರೈತ ಬೀದಿಗಿಳಿದು ಮನೆ ಮಠವನ್ನ ಬಿಟ್ಟು ಬೀದಿಗಿಳಿದು ಹೋರಾಟ ಮಾಡಿದ್ರೆ 100-200 ಕೊಡ್ತಾರೆ. ಆದ್ರೆ ರೈತ ಹೋರಾಟ ಮಾಡಿಲ್ಲ ಅಂತಂದ್ರೆ ರೈತ ಸುಮ್ಮನೆ ಬಿಡು, ಯಾಕೆ ಕೊಡ್ಬೇಕಂತ ವಿಚಾರ ಮಾಡ್ತಾರೆ ಫ್ಯಾಕ್ಟರಿ ಮಾಲೀಕರು. ಇದಕ್ಕೆ ರಾಜಕಾರಣಿಗಳಾಗಿರ್ಬೋದು, ಸರ್ಕಾರಗಳಾಗಿರ್ಬೋದು, ಫ್ಯಾಕ್ಟರಿ ಮಾಲೀಕರಾಗಿರ್ಬೋದು, ಇವರೆಲ್ಲರೂ ಒಂದೇ ಇದ್ದಾರೆ. ರಾಜಕಾರಣಿಗಳೇ ಫ್ಯಾಕ್ಟರಿ ಮಾಲೀಕರಾಗಿರೋದ್ರಿಂದ ರೈತರ ಪರ ಯಾರು ಎಚ್ಚೆತ್ಕೊಳ್ತಾ ಇಲ್ಲ. ನಾನು ಕೆಲವು ದತ್ತಾಂಶಗಳನ್ನ ಇಟ್ಕೊಂಡು ಬಂದಿದ್ದೀನಿ. ಏನಂತಂದ್ರೆ 27 ರೂಪಾಯಿ ಇದ್ದಾಗ 3,000 ಕೊಟ್ಟಿದ್ರಿ, ಈಗ 45 ರೂಪಾಯಿ ಆಗಿದೆ. ರೈತರಿಗೆ ನೀವು 5,000 ಕೊಡ್ಲೇಬೇಕು. ಯಾಕಂತಂದ್ರೆ ನೀವು 27 ರೂಪಾಯಿ ಇದ್ದಾಗ 3,000 ಹೆಂಗ್ ಕೊಟ್ಟಿದ್ರಿ? ಅವಾಗ ನಿಮ್ಗೆ ನುಕ್ಸಾನ ಆಗ್ಲಿಲ್ವಾ? ಈಗ ಸಕ್ಕರೆ ರೇಟು 45 ರೂಪಾಯಿ ಆಗಿದೆ, ಈಗೂ 3,000 ಕೊಡ್ತಾ ಇದ್ರು ಅಂತ ಸ್ವಾಮಿ, ಇದು ಯಾವ ನ್ಯಾಯ? ಈಗ ಇನ್ನೂ ಕೇಳ್ತಾ ಇದ್ದೀನಿ, ಈಗ ಅವಾಗ ಸಕ್ಕರೆ ಮಾತ್ರ ನೀವು ಉತ್ಪಾದನೆ ಮಾಡ್ತಿದ್ರಿ, ಈಗ ಮೊಲಾಸಿಸ್ ಉತ್ಪಾದನೆ ಮಾಡ್ತಿದ್ರಿ, ಎಥಿನಾಲ್ ಉತ್ಪಾದನೆ ಮಾಡ್ತಾ ಇದ್ದೀರಾ. ಆದ್ರೂ ಇನ್ನು ನಿಮಗೆ ಸೋರ್ಸಸ್ ಆಫ್ ಇನ್ಕಮ್ ಸಾಕಷ್ಟಿದೆ, ಇನ್ನು ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದೀರಾ. ಆದ್ರೂ ನೀವು ರೈತರಿಗೆ ಮಾತ್ರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತಾ ಇಲ್ಲ. ಆದ್ರೆ ಏನಾಗಿದೆ ಅಂತಂದ್ರೆ ಸದ್ಯಕ್ಕೆ 3,500 ರೂಪಾಯಿಗಳನ್ನ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ರೆ ಸಕ್ಕರೆ ರೇಟು 45 ರೂಪಾಯಿ ತಂದ್ಕೊಳ್ಳೋಣ. ಸಕ್ಕರೆ ರೇಟ್ ಇನ್ ಕೇಸ್ 46 ರೂಪಾಯಿಗಳನ್ನ ಹೆಚ್ಚಿಗೆ ಮಾಡಿದ್ರೆ 3,577 ಕೊಡಬೇಕಾಗುತ್ತೆ. 47 ಮಾಡಿದ್ರೆ 3,600